ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಶೈಕ್ಷಣಿಕ ಮನೋವಿಜ್ಞಾನ ಸಂಚಿಕೆ 4. ಇವತ್ತಿನ ತರಗತಿಯಲ್ಲಿ ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಹಂತಗಳನ್ನು ನೋಡುವ. ಸಂವೇದನಾಗತಿ ಹಂತ, ಕ್ರಿಯಾಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಈಗ ಸಂವೇದನಾಗತಿ ಹಂತ ಜನನದಿಂದ 2 ವರ್ಷ, ಕ್ರಿಯಾಪೂರ್ವ ಹಂತ 2 ರಿಂದ 7 ವರ್ಷ, ಮೂರ್ತ ಕಾರ್ಯಗಳ ಹಂತ 7 ರಿಂದ 11 ವರ್ಷ, ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷ ಮೇಲ್ಪಟ್ಟು. ರಷ್ಯನ್ ಮನೋವಿಜ್ಞಾನಿ ಲೀವ್ ಸಿಮಿನೋವಿಚ್ ವೈಗೋಟಸ್ಕಿ ಅವರು ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತ, ಮಗುವಿನ ಜ್ಞಾನಾತ್ಮಕ ವಿಕಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಗುವಿನ ಭಾಷಾ ವಿಕಾಸದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ಪ್ರಭಾವವನ್ನು ಒತ್ತಿ ಹೇಳಿದ್ದಾರೆ. ವಿಕಾಸದ ಸಾಮೀಪ್ಯ ವಲಯ ನೋಡೋದಾದರೆ ದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD. ವೈಗೋಟ್ಸ್ಕಿ ಅವರ ಪ್ರಕಾರ ಯಾವುದೇ ವಿಕಾಸದ ಹಂತದಲ್ಲಿದ್ದ ಮಗುವು ಸಮಸ್ಯೆಯೊಂದನ್ನು ಪರಿಹರಿಸುವ ಸಾಮೀಪ್ಯದಲ್ಲಿರುತ್ತದೆ. ಆದರೆ ಅದಕ್ಕೆ ಕೆಲವು ಸೂಚನೆ, ಸುಳಿವು, ವಿವರ ಅಥವಾ ಹಂತಗಳನ್ನು ನೆನಪು ಮಾಡಿಕೊಳ್ಳಲು ಸಹಾಯ ಪರಿಹಾರಕ್ಕಾಗಿ ಪ್ರಯತ್ನ ಮುಂದುವರಿಸುವಲ್ಲಿ ಪರಿಮಿತಿಯನ್ನು ಹೊಂದಿರುವುದನ್ನೇ ವಿಕಾಸದ ಸಾಮೀಪ್ಯ ವಲಯ ಎನ್ನುತ್ತೇವೆ. ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಕ್ರಿಯೆ ಬಿಂಬ ಮತ್ತು ಪದ ಎಂಬ 3 ಪಟ್ಟಗಳನ್ನು ಹೊಂದಿದೆ. ಅವುಗಳನ್ನು ಕ್ರಮವಾಗಿ ಕ್ರಿಯಾ ಪ್ರಾತಿನಿಧ್ಯ, ಪ್ರತಿಮಾ ಪ್ರಾತಿನಿಧ್ಯ ಹಾಗೂ ಸಾಂಕೇತಿಕ ಪ್ರಾತಿನಿಧ್ಯ ಎಂಬ 3 ವಿಧಾನಗಳಾಗಿ ಗುರುತಿಸಬಹುದು. ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸಂವೇಗಗಳು ತೀವ್ರವಾಗಿರುತ್ತವೆ. ಪ್ರೌಢಾವಸ್ಥೆಯಲ್ಲಿ ಭಾವನಾತ್ಮಕ ಪರಿಪಕ್ವತೆ ಕಾಲ ಎನ್ನುವರು. ಎರಿಕ್ಸನ್ ಅವರ ಮನೋಸಾಮಾಜಿಕ ಸಿದ್ಧಾಂತ. ಎರಿಕ್ಸನ್ ಅವರು ಮಗುವಿನ ವಿಕಾಸ ಕಾರ್ಯದಲ್ಲಿ ಈ ಹಂತಗಳನ್ನು ತಿಳಿಸಿದ್ದಾರೆ. ಒಟ್ಟು ಹಂತಗಳು 8. ನಂಬಿಕೆ ವಿರುದ್ಧ ಅಪನಂಬಿಕೆ, ಸ್ವಾಯತ್ತತೆ ವಿರುದ್ಧ ನಾಚಿಕೆ ಅಥವಾ ಸಂಶಯ, ಮುನ್ನುಗ್ಗುವಿಕೆಯ ವಿರುದ್ಧ ಅಪರಾಧ ಪ್ರಜ್ಞೆ, ಕಾರ್ಯಶೀಲತೆ ವಿರುದ್ಧ ಕೀಳಿರಿಮೆ, ಅನನ್ಯತೆಯ ವಿರುದ್ಧ ಪಾತ್ರ ಗೊಂದಲ, ಅಸ್ಥತೆಯ ವಿರುದ್ಧ ಏಕಾಂತತೆ, ಸೃಜನಶೀಲತೆ ವಿರುದ್ಧ ಸ್ಥಗಿತತೆ, ಸಮಗ್ರತೆ ವಿರುದ್ಧ ಹತಾಶೆ. ಲಾರೆನ್ಸ್ ಜೋಹನ್ಸ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತ ಈ ರೀತಿಯಾಗಿದೆ. ರೂಢಿಪೂರ್ವ ಹಂತ, ರೂಢಿ ಹಂತ, ರೂಢಿಯೋತ್ತರ ಹಂತ. ಎಲಿಜಬೆತ್ ಹರ್ಲಾಕ್ ಅವರ ಬೆಳವಣಿಗೆ ಮತ್ತು ವಿಕಾಸ ಹಂತಗಳು ಈ ರೀತಿಯಿದೆ. ಪ್ರಸವ ಪೂರ್ವ, ಗರ್ಭದಿಂದ ಜನಿಸುವವರೆಗೆ. ಶೈಶವ ಹಂತ, ಜನನದಿಂದ 2 ವಾರಗಳ ಅವಧಿ. ಹಸುಳೆತನ 2 ವಾರಗಳಿಂದ 2 ವರ್ಷದೊಳಗಿನ ಅವಧಿ. ಪೂರ್ವ ಬಾಲ್ಯ 2ನೇ ವರ್ಷದ ಕೊನೆಯಿಂದ 6 ವರ್ಷಗಳವರೆಗೆ. ಉತ್ತರ ಬಾಲ್ಯ 6 ರಿಂದ 12 ವರ್ಷ. ಕಿಶೋರಾವಸ್ಥೆ 12 ರಿಂದ 19 ವರ್ಷ. ವಯಸ್ಕತನ 14 ರಿಂದ 40 ವರ್ಷ. ಮಧ್ಯವಯಸ್ಸು 40 ರಿಂದ 60 ವರ್ಷ. ವೃದ್ಧಾಪ್ಯ 60 ವರ್ಷಗಳ ನಂತರ ಅವಧಿ. ಉತ್ತರ ಬಾಲ್ಯಾವಸ್ಥೆಯನ್ನು ಕೂಟಗಳ ಯುಗ, ಗ್ಯಾಂಗ್ ಏಜ್ ಎಂದು ಕರೆಯಲಾಗುತ್ತದೆ. ಶ್ರೀಮತಿ ಎಲಿಜಬೆತ್ ಹರ್ಲಾಕ್ ರವರು ಮಗುವಿನ ಸಾಮಾಜಿಕ ವಿಕಾಸ ಹಂತ ವ್ಯಾಪಕ ಅಧ್ಯಯನ ನಡೆಸಿದ್ದಾರೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೀರ ವ್ಯಕ್ತಿಯ ಆರಾಧನೆ ಕಂಡುಬರುತ್ತದೆ. ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆ ವೇಗವು ಅತ್ಯಧಿಕವಾಗಿರುತ್ತದೆ. ಕಿಶೋರಾವಸ್ಥೆಯನ್ನು ವ್ಯಕ್ತಿಯ ಸಂಕ್ರಮಣ ಕಾಲ ಅಥವಾ ಸರ್ವಕಾಲ ಅಥವಾ ಪರ್ವಕಾಲ ಎಂದು ಪರಿಭಾವಿಸಲಾಗುತ್ತದೆ. ನೀವು ಶಿಕ್ಷಕರಾಗಬೇಕಲ್ಲ, ಕ್ರಮಬದ್ಧ ಅಧ್ಯಯನ ಮಾಡಿ ಜಯಶೀಲರಾಗಿ ಶಿಕ್ಷಕರಾಗಿ ಬನ್ನಿ. ನಮ್ಮ ಮಕ್ಕಳ ಸುಧಾರಣೆಯಲ್ಲಿ ನೀವು ಪಾತ್ರವಹಿಸಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.